ಜೀವನದಲ್ಲಿ ಎದುರಾದ ಅಸಹಾಯಕ ಪರಿಸ್ಥಿತಿಯಿಂದಾಗಿ ಭಿಕ್ಷಾಟನೆಯಿಂದ ಉಡುಪಿಯಲ್ಲಿ ಜೀವನ ನಿರ್ವಹಿಸುತ್ತಿದ್ದ ವೃದ್ಧರನ್ನು ಸಮಾಜ ಸೇವಕ ನಿತ್ಯಾನಂದ ಬಳಕಾಡು ಅವರ ಸಹಕಾರದಿಂದ ಉಡುಪಿಯ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಆಭರಣ ಮಳಿಗೆಯ ಸಿಬ್ಬಂದಿಯವರು ವೃದ್ಧರನ್ನ ಸುರಕ್ಷಿತವಾಗಿ ಊರಾದ ಚೆನ್ನೈಗೆ ರವಾನಿಸಿದರು. ಮಲಬಾರ್ ಗೋಲ್ಡ್ ಸಂಸ್ಥೆಯು ಪ್ರತಿನಿತ್ಯ ಮುಂಜಾನೆ ನಗರದಲ್ಲಿ ನೆಲೆಕಂಡಿರುವ ಅನಾಥರಿಗೆ, ಅಸಹಾಯಕರಿಗೆ ಉಪಹಾರದ ಪೊಟ್ಟಣಗಳನ್ನು ವಿತರಿಸುತ್ತಿದೆ. ಆ ಸಮಯದಲ್ಲಿ ವೃದ್ಧರು ಆಹಾರದ ಪೊಟ್ಟಣವನ್ನು ಸ್ವೀಕರಿಸುತ್ತಿದ್ದರು. ತನ್ನ ಹೆಸರು ಎಂ ಪ್ರಭಾವಾಸನ್, ಚೆನ್ನೈಯ ನಿವಾಸಿ, ಅಸಹಾಯಕ ಪರಿಸ್ಥಿತಿಯಲ್ಲಿರುವೆನು, ಊರಿಗೆ ಹೋಗಲು ವ್ಯವಸ್ಥೆಗೊಳಿಸುವಂತೆ ಆಹಾರ ಪೊಟ್ಟಣ ವಿತರಣಾ ಸಿಬ್ಬಂದಿಯವರಲ್ಲಿ ಹೇಳಿಕೊಂಡಿದ್ರು. ವಿಷಯ ತಿಳಿದ ಮಲಬಾರ್ ಗೋಲ್ಡ್ ಮಳಿಗೆಯ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿಗಳು ನೆರವಿಗೆ ಬಂದು ವೃದ್ಧರನ್ನು ಚಿಕಿತ್ಸೆಗೆ ಒಳಪಡಿಸಿ ಊರಿಗೆ ರವಾನಿಸಿದರು. ಕಾರ್ಯಾಚರಣೆಯಲ್ಲಿ ಹಫೀಜ್ ರೆಹಮಾನ್, ಶಾಖಾ ಮುಖ್ಯಸ್ಥರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ತಂಜಿಮ್ ಶಿರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಾರ್ಕೆಟಿಂಗ್ ವ್ಯವಸ್ಥಾಪಕರು, ಸಿರಾಜ್ ದಿನ್ ವೈ, ಪ್ರಾದೇಶಿಕ ಸಂಯೋಜಕರು, ಕರ್ನಾಟಕ ಟನಲ್, ಸಿಂಧು, ಚೆನ್ನೈ ಟನಲ್ ಪ್ರತಿನಿಧಿ, ರಿಮ್ಶಾದ್ ಮುಖ್ಯಸ್ಥರು, ಪುನರ್ವಸತಿ ಕೇಂದ್ರದ ಟನಲ್ ಭಾಗಿಯಾಗಿದ್ದರು. இவங்க எனக்கு சாப்பாடு கொடுத்தாங்க. நான் சாப்பிட்டு இங்கே வந்து சாப்பாடு கொடுத்தாங்க. இப்போ வீட்டுக்கு போகிறதுக்கு வந்து இங்கே நான் கோயில் வேலையாக வந்து வீட்டுக்கு போகிறதுக்கு முடியாமல் ரயில்வே ஸ்டேஷனுக்கு போகாமல் ரயில்வே ஸ்டேஷன் டைம் மாறி போக முடியாமல் அளவுக்கு இப்போ இங்கேயே அந்த கோயிலுக்கு நான் வந்து அந்த கோயிலை முடிச்சு வீட்டுக்கு போகிறதுக்கு டெய்லி இங்கே காலை டயத்தில் சாப்பாடு கொடுக்குறாங்க. வீட்டுக்கு போகிறதுக்கு அரேஞ்சிங் பண்ணாங்க. அதுக்கு நான் ட்ரை பண்ணி அவங்களுக்கு இந்த பேச்சை கொடுக்குறாங்க. ಆವಾಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಉಡುಪಿಯ ಮಲಬಾರ್ ಗೋಲ್ಡ್ನವರು ಎಲ್ಲ ರಸ್ತೆಯಲ್ಲಿ ಇದ್ದವರಿಗೆ, ಬಿದ್ದವರಿಗೆ ಮತ್ತು ಅನಾಥರು ಯಾರಿದ್ದಾರೆ ರಸ್ತೆ ಬದಿಯಲ್ಲಿ ಇದ್ದವರಿಗೆ ಎಲ್ಲರೂ ಬೆಳಿಗ್ಗೆ ಉಪಹಾರವನ್ನು ಪ್ರತಿದಿನ ನೀಡ್ತಾ ಇದ್ದಾರೆ. ನೀಡುವ ಹೊತ್ತಿಗೆ ಆ ನೀಡುವ ವ್ಯಕ್ತಿ ಹತ್ರ ಪ್ರಭಾವಸನ ಅಂತ ಏನು ಹೇಳಿದ್ರು, ನನಗೆ ಇಲ್ಲಿ ಉಡುಪಿಯಲ್ಲಿ ಆಗುದಿಲ್ಲ, ನನಗೆ ಊರಿಗೆ ಕಳಿಸಿ ಅಂತ ಹೇಳಿದರು. ನಾನು ಎಲ್ಲಿ ಕೇಳುವಾಗ ಅದು ಚೆನ್ನೈ ಅಂತ ಹೇಳಿದರು. ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಯಾರು ನಮ್ಮ ಮಲಬಾರ್ ಗೋಲ್ಡಿನ ಏನು ಫುಡ್ ಕೊಡ್ತಾರೆ ಅವರು ಒಪ್ಪಿಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರನ್ನು ನಾವು ಇವತ್ತು ಮಲಬಾರ್ ಗೋಲ್ಡಿನವರ ಸಹಕಾರದೊಂದಿಗೆ ಅವರನ್ನು ಮಂಗಳೂರಿಗೆ ಹೋಗಿ, ಮಂಗಳೂರಲ್ಲಿ ಇವರ ಆಶ್ರಮ ಇದೆ, ಆ ಆಶ್ರಮದಲ್ಲಿ ಸ್ವಲ್ಪ ಅವರನ್ನು ಚಂದ ಮಾಡಿಬಿಟ್ಟು ಆರೋಗ್ಯವನ್ನು ಚಿಕಿತ್ಸೆ ಪಡಿಸಿ ಅವರನ್ನು ಚೆನ್ನೈಗೆ ಬಿಡುವಂತಹ ಕಾರ್ಯಕ್ರಮವನ್ನು ಮಲಬಾರ್ ಗೋಲ್ಡ್ ಹಮ್ಮಿಕೊಂಡಿದ್ದಾರೆ.